ಇನ್ನು ಮಂಡ್ಯದಲ್ಲಿ ತೀವ್ರಗೊಂಡಿದೆ ಕಾವೇರಿ ಹೋರಾಟದ ಕಿಚ್ಚು. ಥಿಯೇಟರ್ನಲ್ಲಿ ಜನನಾಯಕನ್ ಚಿತ್ರ ಪ್ರದರ್ಶನವನ್ನ ರದ್ದು ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಗುರುಶ್ರೀ ಥಿಯೇಟರ್ನಲ್ಲಿ ಚಿತ್ರ ಪ್ರದರ್ಶನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ ಚಿತ್ರಮಂದಿರಕ್ಕೆ ಮುತ್ತಿಗೆ ಯತ್ನ ನಡೆದಿರುವಂತದ್ದು. ತೀವ್ರಗೊಂಡಿದೆ ಕಾವೇರಿ ಹೋರಾಟದ ಕಿಚ್ಚು. ಮಂಡ್ಯದಲ್ಲಿ ಜನನಾಯಕನ್ ಚಿತ್ರವನ್ನ ಪ್ರದರ್ಶನ ಮಾಡಬಾರದು ಅಂತ ರದ್ದು ಮಾಡಬೇಕು ಅಂತ ಹೋರಾಟ ನಡೆಸಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಗುರುಶ್ರೀ ಥಿಯೇಟರ್ನಲ್ಲಿ ಚಿತ್ರ ಪ್ರದರ್ಶನ ನಡೀತಾ ಇತ್ತು, ಅದನ್ನ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಖ್ಯಾತೆ ತೆಗೆದುಕೊಂಡಿದೆ. ಈ ಮಧ್ಯೆ ಜನನಾಯಕನ್ ಸಿನಿಮಾ ಇಲ್ಲಿ ಪ್ರದರ್ಶನ ಆಗ್ಬೇಕಾ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಡ್ಯದ ಒಂದು ಥಿಯೇಟರ್ನಲ್ಲಿ ಅಂತ ಕೂಡಲೇ ಸಿನಿಮಾ ಪ್ರದರ್ಶನ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಿನಿಮಾ ನಿಲ್ಲಿಸೋದಾಗಿ ಥಿಯೇಟರ್ ಮ್ಯಾನೇಜರ್ ಹೇಳಿದ್ದಾರೆ. ಈ ಹೋರಾಟಕ್ಕೆ ಮಣಿದು ಮ್ಯಾನೇಜರ್ ಅವರು ನಮ್ಮ ಬೇಡಿಕೆಗೆ ಒಪ್ಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಈ ಕಾವೇರಿ ಇಶ್ಯೂ ಇರೋದ್ರಿಂದ ಯಾವುದೇ ಮ್ಯಾನೇಜರ್ ಅವರು ನಮ್ಮ ಬೇಡಿಕೆಗೆ ಒಪ್ಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಈ ಕಾವೇರಿ ಇಶ್ಯೂ ಇರೋದ್ರಿಂದ ಯಾವುದೇ ಮ್ಯಾನೇಜರ್ ಅವರು ನಮ್ಮ ಬೇಡಿಕೆಗೆ ಒಪ್ಕೊಂಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯ ಚಲನಚಿತ್ರ ಕನ್ನಡ ಸಂಘಟನೆಗಳೆಲ್ಲ ಸೇರಿ ಚಿತ್ರಮಂದಿರದಲ್ಲಿ ವಿಜಯ್ ಮುಖ್ಯಮಂತ್ರಿಗಳು ತಮಿಳುನಾಡನ್ನ ನಿಲ್ಲಿಸಕ್ಕೆ ಇದು ಮಾಡಿಲ್ಲ. ಅದೇ ರೀತಿ ನಮ್ಮ ಸಿನಿಮಾ ಒಪ್ಕೊಂಡಿದ್ದೀವಿ. ಅದಕ್ಕೆ ಏನಾದ್ರು ತೊಂದರೆ ಆಗ್ತವ. ಕನ್ನಡ ಸಂಘಟನೆಗಳೆಲ್ಲ ಸೇರಿ ಚಿತ್ರಮಂದಿರದಲ್ಲಿ ವಿಜಯ್ ಮುಖ್ಯಮಂತ್ರಿ. ಎಸ್ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಪ್ರವೀಣ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಎಸ್ ಪ್ರವೀಣ್, ಇದೊಂದು ರೀತಿಯಾಗಿ ಒಳ್ಳೆ ನಿರ್ಧಾರವನ್ನ ಪ್ರತಿಭಟನಾಕಾರರು ತಗೊಂಡ್ರು ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ದೃಷ್ಟಿನ ನೋಡ್ತಾ ಹೋದಾಗ ಗುರುಶ್ರೀ ಥಿಯೇಟರ್ ನಲ್ಲಿ ಸಿನಿಮಾ ಕ್ಯಾನ್ಸಲ್ ಮಾಡಿರುವಂತದ್ದು. ಹಾಗೆ ನೋಡ್ತಾ ಹೋದಾಗ ಈ ಸಿನಿಮಾಗೆ ಸಾಲು ಸಾಲು ಸಂಕಷ್ಟಗಳೇ ಎದುರಾಗ್ತಾ ಬಂತು. ಈಗ ಇಲ್ಲಿಗೆ ಬಂದು ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತೀರಾ ಅಂತ ಅಂದ್ರೆ ಗಾಯತ್ರಿ, ಏನು ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಲ್ಲಿ ಏನು ತಮಿಳುನಾಡು ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರ ನಟನೆಯ ಜಗನ್ ಮೂವಿ ಈಗ ಏನು ಪ್ರದರ್ಶನಗೊಳ್ತಾ ಇತ್ತು. ಅಲ್ಲಿಗೆ ಕನ್ನಡ ಪರ ಸಂಘಟನೆಯವರೆಲ್ಲರೂ ಕೂಡ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಥಿಯೇಟರ್ನ ವ್ಯವಸ್ಥಾಪಕರು ಮತ್ತೆ ಮಾಲೀಕರು ಇಬ್ರು ಕೂಡ ಬಂದು ಒಂದು ಸಂಘಟನೆಯವ್ರ ಜೊತೆ ಮಾತನಾಡೋರು. ಮತ್ತೆ ಸಂಘಟನೆಯವರು ಕೂಡ ಮನವಿಯನ್ನ ಮಾಡ್ಕೊಂಡ್ರು ಅವ್ರಿಗೆ. ನೋಡಿ, ಈಗ ನಮ್ಮ ಕರ್ನಾಟಕ ಪರಿಸ್ಥಿತಿ ಈ ರೀತಿ ಇದೆ, ನಮ್ಗೆ ನೀರನ್ನ ಕೇಳ್ತಾ ಇದಾರೆ, ಅವ್ರು ಬೆಳೆ ಬೆಳಿಲಿಕ್ಕೋಸ್ಕರ ನೀರನ್ನ ಕೇಳ್ತಾ ಇದಾರೆ, ಇಲ್ಲಿ ನಮ್ಗೆ ಕುಡಿಯಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಇಷ್ಟು ವಿರೋಧದ ನಡುವೆ ಅವ್ರು ನೀರನ್ನ ತಗೊಂಡ್ ಹೋಗ್ತಾ ಇದಾರೆ. ಅಂತವರ ಸಿನಿಮಾನ ನೀವು ಇಲ್ಲಿ ಪ್ರದರ್ಶನ ಮಾಡೋದು ಎಷ್ಟು ಸರಿ, ಆ ಸಿನಿಮಾನ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಏನು ಪ್ರತಿಭಟನಾಕಾರರು ಕೇಳ್ಕೊಂಡ್ರು. ಅದಕ್ಕೆ ಸಮ್ಮತಿಸಿದಂತಹ ವ್ಯವಸ್ಥಾಪಕರು ಮತ್ತೆ ಮಾಲೀಕರು ಇಬ್ರು ಕೂಡ ಹೌದು, ಈ ದಿನದಿಂದ ನಾವು ಈ ಚಿತ್ರವನ್ನ ಪ್ರದರ್ಶನವನ್ನ ರದ್ದು ಮಾಡ್ತೀವಿ ಅಂತ ಕೂಡ ಭರವಸೆನ ಕೊಟ್ಟಿದ್ದು. ತದನಂತರ ಅಲ್ಲೇ ಥಿಯೇಟರ್ನ ಮುಂದೆ ಇದ್ದಂತ ಒಂದು ಪೋಸ್ಟರ್ ಅನ್ನು ಕೂಡ ಹರಿದು ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿದ್ರು. ಗಾಯತ್ರಿ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.